ಮಸೂದನಾಚಾರ್ಯ ಸ್ವಾಮಿ ಶುರು ಮಾಡಿ ಸ್ವಾಮಿ. ಮ್ಯೂಟ್ ಆಗಿದೆ ಸ್ವಾಮಿ, ಕೇಳಿಸ್ತಾ ಇಲ್ಲ ಸ್ವಾಮಿ. ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೀತಂ ವಾಜೀವತ್ರಂ ಭಜೇ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಶ್ರವಣ ಮಾಡುವಂತಹ ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ, ಆಸೀನರಾಗಿರುವ ಗುರುಗಳಾದ ಅಪ್ಪಣ್ಣಾಚಾರ್ಯರಿಗೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ, ಮುಂದಿನ ಇವತ್ತಿನ ಶ್ರೀನಿವಾಸ ಕಲ್ಯಾಣ ಬ್ರಹ್ಮರುದ್ರಾದಿ ವಂದ್ಯಂತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಿಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಪರಮಾತ್ಮ ಅಡಿಗೆ ಮಾಡಿಸಿ ನರಸಿಂಹದೇವರಿಗೆ ಅರ್ಪಣೆ ಮಾಡಿ ಅಲ್ಲಿಂದ ಪ್ರಯಾಣವನ್ನ ಬೆಳೆಸಿದ್ದಾನೆ ನಾರಾಯಣಪುರಕ್ಕೆ ಅಂತ ನಾವು ಹೇಳಿದ್ವಿ. ಆ ಪ್ರಯಾಣ ಹೇಗಿತ್ತು ಇತ್ಯಾದಿ ವಿಚಾರಗಳನ್ನೆಲ್ಲವನ್ನು ಕೂಡ ಹೇಳಿ ಕೊನೆಗೆ ಬ್ರಹ್ಮದೇವರು ಹೇಳಿದ್ರು, ಹೊರಡೋಣ, ಸಾಯಂಕಾಲದ ಒಳಗಡೆ ನಾರಾಯಣಪುರವನ್ನ ಸೇರೋಣ ಅಂತ. ಹೀಗೆ ಹೇಳಿದ ನಂತರ ಸ ಇತ್ಯಮುಕ್ತೋ ಭಗವಾನ್ ಗರುಡ ಸ್ಕಂದ ಆಸ್ಥಿತಃ. ನೋಡಿ, ಆ ಹೊರಡುವಾಗ ದೇವರು ಹೇಗೆ ಅಂತಂದ್ರೆ, ಗರುಡ ದೇವರು ಬಂದು ಕೇಳಿದ್ರಂತೆ, ಸ್ವಾಮಿ ನಿಮ್ಮನ್ನ ಇಲ್ಲಿಂದ ಅಲ್ಲಿಯ ತನಕ ಕರ್ಕೊಂಡು ಹೋಗುವ ಜವಾಬ್ದಾರಿ ನಂತು, ಹಾಗಾಗಿ ನೀವು ನನ್ನ ಮೇಲೆ ಹತ್ತಿ ಪ್ರಯಾಣ ಮಾಡಬೇಕು ಅಂತ. ಆಗ ಭಗವಂತ ಗರುಡಾರೂಢನಾಗಿ ಹೊರಟಿದ್ದಾನೆ ಅಂತ. ಅಂದ್ರೆ ಏನರ್ಥ ಅಂದ್ರೆ, ಇವತ್ತು ಮದುವೆ ಮಾಡಿಕೊಳ್ಳುವಂತಹ ಹೆಣ್ಣಿನ ಕಡೆಯವರಾಗಿರ್ಬಹುದು, ಗಂಡಿನ ಕಡೆಯವರಾಗಿರ್ಬಹುದು, ಯಾರೇ ಆದರೂ ಕೂಡ ದಿಬ್ಬಣ ಸಮೇತವಾಗಿ ಮದುವೆ ಮಂಟಪಕ್ಕೆ ಹೋಗ್ತಾರೆ. ಅದು ಗಂಡಿನ ಕಡೆಯವರಾಗಿರ್ಬಹುದು, ಹೆಣ್ಣಿನ ಕಡೆಯವರಾಗಿರ್ಬಹುದು. ಆ ಹೋಗುವಾಗ ಯಾವ ವಾಹನವನ್ನ ಹತ್ತಿ ನಾವು ಆ ಮದುವೆಯ ಮಂಟಪಕ್ಕೆ ಹೊರಡುತ್ತೇವೋ, ಆ ಹೊರಡುವಾಗ ವಾಹನ ಪೂಜಾದಿಗಳನ್ನ ಮಾಡಿ ಆ ತೆಂಗಿನಕಾಯಿ ಒಡೆದು ಮಂಗಳಾರತಿ ಮಾಡಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಏನು ಅಂತ, ಭಗವಂತನೇ ನಮ್ಮ ಒಳಗಿದ್ದುಕೊಂಡು ತಾನೇ ಗರುಡಾರೂಢನಾಗಿ ಹೋಗ್ತಾ ಇದ್ದಾನೆ. ಹಾಗಾದ್ರೆ ಈ ವಾಹನ ಒಂದು ಗರುಡ ವಾಹನ ಅಂತ ಚಿಂತನೆ ಮಾಡಿಕೊಂಡು ಅದರೊಳಗೆ ನಾವೆಲ್ಲ ಅನಂತ ಜೀವರಾಶಿಗಳು ಸೇರಿದ್ದೇವೆ, ಹೋಗ್ತಾ ಇದ್ದೇವೆ ಅಂತ ಅನ್ನುವ ಅನುಸಂಧಾನವನ್ನ ಮಾಡಿಕೊಂಡು ಹೋಗಬೇಕೆಂಬ ತತ್ವವನ್ನ ಈ ಶ್ಲೋಕ ನಮಗೆ ತಿಳಿಸ್ತದೆ. ಗರುಡ ಸ್ಕಂದ ಆಸ್ಥಿತಃ. ಮತ್ತೆ ಆ ವಾಹನದಲ್ಲಿ ಕೂತುಕೊಂಡು ಮದುವೆಯ ಕನ್ಯೆ ಆಗಿರ್ಬಹುದು, ಮದುವೆಯ ವರ ಆಗಿರ್ಬಹುದು, ಅಥವಾ ಬಂಧುಗಳಾಗಿರ್ಬಹುದು, ಒಂದು ಮದುವೆಗೆ ಅಂತ ಹೊರಟಾಗ ಆ ವಾಹನ ಸಾಕ್ಷಾತ್ ಗರುಡ ದೇವರು, ಆ ಗರುಡನಲ್ಲಿ ಆಸೀನನಾಗಿದ್ದಾನೆ ನಮ್ಮ ಸ್ವಾಮಿ ಅಂತ ಅಷ್ಟೇ ಚಿಂತನೆ ಮಾಡಿದರೆ ಅಂದ್ರೆ ಇಲ್ಲ ಅಂತೆ. ಮತ್ತೆ ಹೇಗೆ ಅಂದ್ರೆ, ಅದಕ್ಕೆ ಬ್ರಹ್ಮಣ ಅಗ್ರತಃ ಕೃತ್ವ, ಎದುರುಗಡೆ ಬ್ರಹ್ಮದೇವರ ಪ್ರಯಾಣ ನಡೀತಾ ಇದೆ ಅಂತ ಚಿಂತನೆ ಮಾಡ್ಬೇಕಂತೆ. ಇಲ್ಲಿಯೂ ಕೂಡ ಆ ಸಜ್ಜನರಿಗೆ ಇಂತಹ ಚಿಂತನೆ ಬರಲಿಕ್ಕಾಗಿ ತನ್ನ ಪ್ರಯಾಣವನ್ನ ಹಾಗೆ ತೋರಿಸಿದ್ದಾನೆ. ಬ್ರಹ್ಮಾಣಂ ಅಗ್ರತಃ ಕೃತ್ವ, ಬ್ರಹ್ಮದೇವರನ್ನ ಮುಂದೆ ಮಾಡಿಕೊಂಡು, ರುದ್ರಂಕೃತ್ವಾತು ದಕ್ಷಿಣೆ, ಬಲಭಾಗದಲ್ಲಿ ರುದ್ರದೇವರನ್ನ ಮಾಡಿ ಇರುವಂತೆ ನೋಡ್ಕೊಂಡಿದ್ದಾನೆ. ಅಂದ್ರೆ ನಮ್ಮ ಬಲಭಾಗದಲ್ಲಿ ರುದ್ರದೇವರು ಬರ್ತಾ ಇದ್ದಾರೆ. ಆ ದೊಡ್ಡ ಶ್ರೀನಿವಾಸನ ಕಲ್ಯಾಣಕ್ಕೆ ಬಲಭಾಗದಲ್ಲಿ ರುದ್ರದೇವರು ಬರ್ತಾ ಇದ್ದಾರೆ. ಹಾಗಾದ್ರೆ ಎಡಭಾಗದಲ್ಲಿ ಯಾರಿದ್ದಾರೆ ಅಂತ ಕೇಳಿದಾಗ ಅದನ್ನೇ ಬರೀತಾರೆ, ವಾಮೇ ವಾಯುಂ ತತಃ ಕೃತ್ವ. ಎಡಭಾಗದಲ್ಲಿ ವಾಯುದೇವರು, ಎದುರಿನಲ್ಲಿ ಬ್ರಹ್ಮದೇವರು, ಬಲಭಾಗದಲ್ಲಿ ರುದ್ರದೇವರು, ಎಡಭಾಗದಲ್ಲಿ ವಾಯುದೇವರು. ಬ್ರಹ್ಮಾಣಂ ಅಗ್ರತಃ ಕೃತ್ವ ರುದ್ರಂ ಕೃತ್ವಾ ತು ದಕ್ಷಿಣೆ ವಾಮೇ ವಾಯುಂ ತತಃ ಕೃತ್ವ ವಿಮಾನಂ ಸೂರ್ಯ ಸನ್ನಿಭ
ಆ ನಂತರ ಈ ಈ ಹಿಂದ್ಗಡೆ ಬರ್ಬೇಕಲ್ಲ, ಅವ್ರು ಯಾರು, ಹಿಂದ್ಗಡೆ ಬರ್ಲಿಕ್ಕೆ ಯಾರನ್ನ ವ್ಯವಸ್ಥೆ ಮಾಡಿದ ಅಂತ ಕೇಳಿದಾಗ ಸ್ಕಂದಂ ಅಂತಂತಾರೆ. ಸ್ಕಂದನಿಗೆ ಹಿಂದೆ ಬಾ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬ್ರಹ್ಮದೇವರು ಮುಂದೆ, ಬಲಗಡೆ ರುದ್ರದೇವರು, ಎಡಗಡೆ ವಾಯುದೇವರು, ಹಿಂದ್ಗಡೆ ಸ್ಕಂದ ಬರುವಂತೆ ಮಾಡಿಕೊಂಡಿದ್ದಾರೆ. ಆಮೇಲೆ ರಮಾದೇವಿಗೆ ಹೇಗೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ವಿಮಾನಂ ಸೂರ್ಯ ಸನ್ನಿಭಂ ರಮಾಂ ಕಾಂಚನ ನಿರ್ಮಿತಂ. ಆಮೇಲೆ ಆ ರಮಾದೇವಿ ಜೊತೆಗೆ ಬರ್ಬೇಕಲ್ಲ, ಅದಕ್ಕೋಸ್ಕರವಾಗಿ ಸುವರ್ಣದಿಂದ ನಿರ್ಮಿತವಾಗಿರತಕ್ಕಂತಹ ರಮಾದೇವಿ ಜೊತೆಗಿದ್ದಾಳೆ ಅಂತ ಚಿಂತನೆ ಮಾಡಬೇಕಂತೆ. ಇದರ ಅರ್ಥ ಅನುಸಂಧಾನ ಹೇಗೆ ಮಾಡಬೇಕು ಅಂದ್ರೆ, ಆ ವಿವಾಹ ಮಹೋತ್ಸವಕ್ಕೆ ಹೊರಟಿರ್ತೇವೆ, ಕನ್ಯೆಯ ಜೊತೆಗೋ ವರನ ಜೊತೆಗೋ ಹೋಗಿರ್ತೇವೆ, ಅವರ ಬಂಧುಗಳೆಲ್ಲ ಕೂತಿರ್ತಾರೆ. ಆ ದೇವಿ ಕೂಡಿಸಿಕೊಂಡಂತದ್ದು ಸುವರ್ಣ ನಿರ್ಮಿತಂ ಅಂದ್ರು. ಸುವರ್ಣ ನಿರ್ಮಿತ ರಥ ಅಂದ್ರೆ ಏನರ್ಥ ಅಂದರೆ, ಆ ಮದುವೆಗೆ ಹೋಗುವಾಗ ಹಾಳು ಹರಟೆ ಹೊಡಿಬಾರ್ದು. ಸುವರ್ಣ ಅಂದ್ರೆ ಏನರ್ಥ, ಸು ಅಂತೆ ಒಳ್ಳೆಯ, ವರ್ಣ ಅಂದ್ರೆ ಮಾತು, ಒಳ್ಳೆಯ ಮಾತುಗಳೇ ನಡಿಬೇಕೆ ಹೊರತು ಹಾಳು ಹರಟೆ ಹೊಡ್ಕೊಂಡು ಹೋದ್ರೆ ಆಗೋದಿಲ್ಲ. ನೋಡಿ, ಯಾವುದೇ ಒಂದು ಮದುವೆಗೆ ಹೋದ್ರೂ ಕೂಡ ನಮಗೆ ಆಮಂತ್ರಣ ಇರುತ್ತೆ. ಆ ಆಮಂತ್ರಣವನ್ನು ತೆಗೆದುಕೊಂಡು ಮದುವೆಗೆ ಹೋಗ್ತೇವೆ. ಹೋಗುವಾಗ ಹೇಗಿರ್ಬೇಕು, ಒಂದು ಚೂರು ಹಾಳು ಹರಟೆ ಇಲ್ಲದೆ ಕೇವಲ ದೇವರ ಧ್ಯಾನ, ಶಾಸ್ತ್ರದ ವಿಚಾರಗಳನ್ನ ಮಾಡುತ್ತಾ, ಭಜನೆ ಮೊದಲಾಗಿರತಕ್ಕಂಥವುಗಳನ್ನ ಮಾಡುತ್ತಾ ಹೋಗಬೇಕು. ಅಂದ್ರೆ ಆ ಮಾತುಗಳಿಗೆ ಸುವರ್ಣ ನಿರ್ಮಿತಂ ರಮಾಂ ಅಂದ್ರು. ಸುವರ್ಣ ನಿರ್ಮಿತವಾದ ರಥದಲ್ಲಿ ರಮಾದೇವಿಯನ್ನ ಕೂಡಿಸೋದು ಅಂದ್ರೆ, ಈ ರಥ ಅಂದ್ರೆ ಈ ಶರೀರಂ ರಥಮೇವಚ ಇಂದ್ರಿಯಾಣಿ ಹಯಾನ್ಯ ಮನ ಪ್ರಗ್ರಹಮೇವಚ ಅಂತ ಉಪನಿಷತ್ತು ನಮಗೆ ತಿಳಿಸಿದಂತೆ, ಈ ಶರೀರವೇ ಒಂದು ರಥ. ಇಲ್ಲಿ ರಮಾದೇವಿಯು ಬಂದು ಕೂತ್ಕೋಬೇಕು ಶ್ರೀನಿವಾಸನ ಕಲ್ಯಾಣಕ್ಕೆ ಹೋಗ್ಲಿಕ್ಕೆ. ಆದರೆ ಆ ರಥ ಎಂತದ್ದಾಗಿರ್ಬೇಕು, ಸುವರ್ಣ ನಿರ್ಮಿತಂ ಅಂದ್ರೆ ನಮ್ಮ ಬಾಯಿಯಿಂದ ಒಂದು ವ್ಯರ್ಥ ಮಾತು ಬರಬಾರ್ದಂತೆ. ಅವ್ರು ಯಾರಾದ್ರೂ ಮಾತಾಡ್ತಾ ಇದ್ರೆ ಹಾಗೆ ಮಾಡಬೇಡಿ, ಒಳ್ಳೆ ಮಾತುಗಳನ್ನ ಹೇಳ್ತೀನಿ ಕೇಳ್ರಿ ಅಂತ ಹೇಳಿ ಅವರನ್ನು ಒಳ್ಳೆಯ ಮಾತಿನ ಒಳಗಡೆ ಸಿಲುಕುವ ಹಾಗೆ ಮಾಡ್ಬೇಕಂತೆ. ಅಂತೂ ನಾವು ಯಾವುದೇ ಒಂದು ವಿವಾಹ ಸಮಾರಂಭಕ್ಕೆ ಹೋಗುವಾಗ ವ್ಯರ್ಥ ಹರಟೆ ಹೊಡಿಬಾರದು ಎಂಬತಕ್ಕಂತಹ ಒಂದು ದೊಡ್ಡ ತತ್ವವನ್ನ ನಮಗಿಲ್ಲಿ ತಿಳಿಸಿಕೊಡ್ತಾರೆ. ರಮಾಂ ಆರೋಪಯಾಮಾಸ ರಥಂ ನಿರ್ಮಿತಂ ಆತರಂ ಬಕುಲಾಂ ರಾಜನ್ ವಿಮಾನಂ ಸೂರ್ಯ ಸನ್ನಿಭಂ. ಆಮೇಲೆ ತಾಯಿಯಾಗಿರತಕ್ಕಂತಹ ಬಕುಲಾ ಮಾತೆಯನ್ನ ಸೂರ್ಯನಂತೆ ಪ್ರಕಾಶಮಾನವಾದ ಮತ್ತೊಂದು ರಥದಲ್ಲಿ ಕೂಡಿಸಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ. ಬಕುಲಾ ಮಾತೆಯನ್ನ ತಾನೂ ಕೂಡ ಒಂದು ರಥದಲ್ಲಿ ಕೂತುಕೊಂಡು ಹೊರಡುತ್ತಾ ಇದ್ದಾನೆ. ಸ್ವಯಂತು ಗರುಡಾರೂಢೋ ಜಗಾಮಸತ ಅಂಗತಿ, ಗರುಡಾರೂಢನಾಗಿ ತಾನು ಹೋಗ್ತಾ ಇದ್ದಾನೆ. ಹೀಗೆ ಗರುಡಾರೂಢನಾಗಿ ಹೊರಡತಕ್ಕಂತ ಶ್ರೀನಿವಾಸನ ಸೇವೆಗಾಗಿ ಏನ್ ಮಾಡಿದ್ರು ಅಂದ್ರೆ, ಶೇಷದೇವರು ಬಂದ್ರು. ಈಗ ತಾನೇ ಆಚಾರ್ಯರು ಹೇಳಿದ್ರಲ್ಲ ಶೇಷಾವತಾರಿಗಳು ಅಂತ. ಆ ಶೇಷದೇವರ ವ್ಯಾಪಾರ ಎಂತಹದ್ದು ಅಂತ ಕೇಳಿದ್ರೆ, ಶ್ರೀನಿವಾಸನ ಸನ್ನಿಧಿಯಲ್ಲಿ ಅದ್ಭುತವಾದಂತ ವ್ಯಾಪಾರ ಯಾವುದು ಅಂತ ಕೇಳಿದ್ರೆ, ಸೂರ್ಯನ ಅಂದ್ರೆ ಸೂರ್ಯ ಪ್ರಕಾಶವಾಗಿರತಕ್ಕಂತಹ ಯಾವ ರಥದಲ್ಲಿ ಪರಮಾತ್ಮ ಪ್ರಯಾಣ ಮಾಡ್ತಾ ಇದ್ದಾನೋ ಆ ರಥಕ್ಕೆ ಶ್ವೇತಛತ್ರ ಅಂದ್ರೆ ಬಿಳಿ ಕೊಡೆಯನ್ನ ಹಿಡಿಯುವ ಕೆಲಸ ಶೇಷದೇವರದ್ದು. ಶೇಷದೇವರು ಮೇಲಿಂದ ಶ್ವೇತಛತ್ರವನ್ನ ಹಿಡಿದುಕೊಂಡು ಬರ್ತಾ ಇದ್ದಾರೆ ಅಂತ ಚಿಂತನೆ ಮಾಡ್ಬೇಕಂತೆ. ಬಹಳ ದೊಡ್ಡ ವಿಷಯ ಇದೆಲ್ಲ. ಹಿಂದಕ್ಕೂ ಒಂದು ಮಾತು ಹೇಳಿದ್ದೇನೆ, ಅದನ್ನ ಮತ್ತೊಮ್ಮೆ ಹೇಳೋದಾದ್ರೆ, ವಾದಿರಾಜ ಗುರು ಸಾರ್ವಭೌಮರು ಈ ತತ್ವವನ್ನ ತಿಳಿಸ್ತಾರೆ. ಯಾವ ತತ್ವ ಅಂದ್ರೆ, ಶೇಷದೇವರು ಹಿಂದುಗಡೆ ಅಂದ್ರೆ ಪರಮಾತ್ಮನನ್ನ ಶ್ರೀಕೃಷ್ಣನನ್ನ ವಸುದೇವ ಬುಟ್ಟಿಯಲ್ಲಿಟ್ಟುಕೊಂಡು ಆ ಮಥುರಾ ಪಟ್ಟಣದಿಂದ ಗೋಕುಲಕ್ಕೆ ಹೋಗುವ ಸಂದರ್ಭದಲ್ಲಿ
ಶೇಷದೇವರು ತಾವು ಹಿಂದೆ ಬಂದು ಅವನ ಕಿವಿಯಲ್ಲಿ ಮಾತನಾಡುವ ಹಾಗೆ ಕಾಣಿಸಿದ್ರು ಅಂತ ವಾದಿರಾಜರು ಹೇಳ್ತಾರೆ. ಮುಂದೆ ನಾನು ತಪ್ಪು ಮಾಡುವವನಿದ್ದೇನೆ ಅಂತ ತಪ್ಪನ್ನ ಕ್ಷಮಿಸು ಅಂತ ಅಪಾಲಜಿ ಕೇಳುವ ಹಾಗೆ ಕಿವಿ ಹತ್ತಿರ ಮಾತನಾಡುವ ಹಾಗೆ ಕಾಣುತ್ತದೆ ಅಂತನ್ನುವ ಮಾತನ್ನ ವಾದಿರಾಜ ಗುರು ಸಾರ್ ಅವರು ಹೇಳಿದ್ರು. ಹಾಗೆ ಒಂದು ತತ್ವವನ್ನು ಹೇಳ್ತಾರೆ, ಅದ್ಭುತವಾದ ತತ್ವ. ಏನು ಅಂತಂದ್ರೆ, ಜೀವನದಲ್ಲಿ ನಾವು ಮುಂದೆ ಮುಂದೆ ಹೋಗುವಾಗ ಒಂದು ಈ ಸಂದರ್ಭ ಬರ್ತದೆ. ಏನು ಅಂದ್ರೆ, ಈ ಧರ್ಮಶಾಸ್ತ್ರವನ್ನ ಓದುವಾಗ ಧರ್ಮಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ. ಏನು, ನಮ್ಮ ಜೀವನದಲ್ಲಿ ಸಾಧನಾ ಮಾರ್ಗದಲ್ಲಿ ನಡೀತಾ ಇರುವಾಗ ಅನೇಕ ತಪ್ಪುಗಳು ನಮ್ಮಿಂದ ನಡೀತವೆ. ಮನೆಯಲ್ಲಿರತಕ್ಕಂತ ಹಿರಿಯರಿಗೆ ನಾವು ಅಚಾತುರ್ಯವಾಗಿ ಏನಾದ್ರೂ ನಿಮ್ಗೆ ಗೊತ್ತಾಗಲ್ಲ, ಸುಮ್ಕೂಡ್ರಿ ಅಂತ ಯಾವ ಹಿರಿಯರಾದ ತಂದೆ ತಾಯಿಗಳು ನಮಗೆ ಜನ್ಮವನ್ನ ಕೊಟ್ಟಿರ್ತಾರೆ ಅಂತವ್ರೆ ಹಾಗೆ ಮಾಡ್ಬೇಡಪ್ಪ ಅಂತ ಹೇಳಿದ್ರೆ ಈ ಮಗ ಏನ್ ಮಾಡ್ತಾನೆ, ನಿಜವಾಗಿಯೂ ತಂದೆ ತಾಯಿಯ ಮೇಲೆ ಗೌರವ ಇದೆ, ಗೌರವ ಇಲ್ಲ ಅಂತಿಲ್ಲ, ವಿಶ್ವಾಸ ಇದೆ, ಭಕ್ತಿ ಇದೆ, ಎಲ್ಲ ಇದೆ. ಆದರೂ ಏನೋ ಅಚಾತುರ್ಯವಾಗಿ ಮಾತು ಬಂದು ಬಿಡ್ತದೆ. ನಿಮ್ಗೇನ್ ಗೊತ್ತಾಗಲ್ಲ, ಸುಮ್ಕೊಡ್ರಿ, ನೀವೆಲ್ಲ ಅಧಿಕ ಪ್ರಸಂಗ ಮಾಡಬೇಡ್ರಿ ಅಂತ ಹೀಗೆ ಏನೋ ಒಂದು ಮಾತುಗಳನ್ನ ಬಾಯಿಯಿಂದ ಜಾರುತ್ತೆ, ಗೊತ್ತಿಲ್ಲದೆ ಜಾರುತ್ತೆ. ಅವ್ರು ಮಾತನಾಡ್ಬೇಕು ಅಂತ ಇರೋದಿಲ್ಲ, ಅಕಸ್ಮಾತ್ ಆಗಿ ಆ ಸಂದರ್ಭ ಹಾಗೆ ಮಾತನ್ನ ಜಾರಿಸಿ ಬಿಡುತ್ತದೆ. ಇದು ದೊಡ್ಡ ಅಪರಾಧ ಅಂತಾರೆ. ಎಲ್ಲಿ ತನಕ ಅಂದ್ರೆ, ನಿಮಗೆ ಮೋಕ್ಷಕ್ಕೆ ಒಂದು ವೇಳೆ ನೀವು ಯೋಗ್ಯರಾಗಿ ಮೋಕ್ಷಕ್ಕೆ ಹೋಗ್ಲಿಕ್ಕೆ ರೆಡಿ ಆಗಿದ್ರೆ ನಿಮ್ ಸಾಧನೆ, ಆಗ ಹೇಳ್ತಾರಂತೆ ನಿಮ್ಮ ತಂದೆ ತಾಯಿಗಳು ಮಾಡಿದ ದೋಷ, ತಂದೆ ತಾಯಿಗಳಿಗೆ ವಿರೋಧ ಮಾಡಿದ ದೋಷ ಅದು ಪ್ರತಿನಿಧಿಸ್ತಾ ಇದೆ, ಅದು ನಿಮ್ಮನ್ನ ಪ್ರತಿಬಂಧನೆ ಮಾಡ್ತಾ ಇದೆ, ಅದನ್ನು ತೀರಿಸಿಕೊಂಡು ಬಾರದ ಹೊರತು ನಿಮಗೆ ಮುಕ್ತ ಪ್ರವೇಶ ಇಲ್ಲ ಅಂತ ಹೇಳ್ತಾರಂತೆ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಡ್ಬೇಕಾದ್ರೆ, ಧ್ರುವರಾಜರು ತಪಸ್ ಮಾಡಿ ಹೊರಟಾಗ ನಾರದರ ಎದುರಿಗೆ ಬರ್ತಾರೆ. ನಾರದರ ಎದುರಿಗೆ ಬಂದು ಏನ್ ಮಾಡ್ತಾರೆ ಅಂತಂದ್ರೆ, ತಲೆಯ ಮೇಲೆ ಕೈ ಇಡ್ತಾರೆ. ತಲೆಯ ಮೇಲೆ ಕೈ ಇಟ್ಟಾಗ ಆ ನಾರದರು ಹೇಳ್ತಾರೆ, ಏನು ತಂದೆ ತಾಯಿಗಳು ಬೈತಿರ್ತಾರಪ್ಪ, ಒಳ್ಳೇದಕ್ಕೋಸ್ಕರ ಬೈತಾರೆ, ಅಷ್ಟಕ್ಕೋಸ್ಕರ ಮನೆ ಬಿಟ್ಟು ಬಂದ್ಬಿಡೋದ, ಹಾಗೆಲ್ಲ ಮಾತನಾಡ್ಲಿಕ್ಕೆಲ್ಲ ಹೋಗು ಅಂತ ಎಲ್ಲ ತುಂಬಾ ಒಂದು 3 ಅಧ್ಯಾಯಗಳ ಕಾಲ ಆ ಧ್ರುವರಾಜರಿಗೆ ಉಪದೇಶ ಆಗುತ್ತೆ. ಉಪದೇಶ ಆದ್ರೆ ಎಲ್ಲ ಹೇಳಿದ ಮೇಲೆ ಈ ನಾರದರು ಏನ್ ತಿಳ್ಕೊಂಡ್ರು, ನಾನು ಇಷ್ಟೆಲ್ಲ ಉಪದೇಶ ಮಾಡಿದ್ಮೇಲೆ ಇನ್ನವನು ತಿದ್ದುಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗ್ಬಹುದು ಅಂತ. ಆಗ ನಾರದರು ಕೇಳ್ತಾರಂತ, ಏನೋ ಧ್ರುವ, ನಾನು ಇಷ್ಟೆಲ್ಲ ಹೇಳಿದೆ ನಿನಗೆ ಉಪದೇಶ, ಏನ್ ಮಾಡ್ತೀಯ ಅಂತ. ಆಗ ಧ್ರುವರಾಜರು ಕೇಳಿದ್ ಒಂದೇ ಅಂತೆ, ನಿಮಗೆ ಆ ನಾರಾಯಣನ ಭಗವಂತನನ್ನ ಕಾಣುವ ದಾರಿ ಗೊತ್ತಿದ್ರೆ ಇಲ್ಲ ದಾರಿ ಬೇಡ ಹೋಗ್ಬೇಕು ಅಂತ. ಅಲ್ಲಪ್ಪ, ನಾನು ಇಷ್ಟೆಲ್ಲ ಉಪದೇಶ ಮಾಡಿದ್ನಲ್ಲ, ಅದ್ಯಾವುದು ನನ್ನ ಕಿವಿಗೆ ಬಿದ್ದಿಲ್ಲ, ಒಂದೇ ಭಗವಂತನ ಕಾಣಬೇಕು ಅಂತ ದಾರಿ ಏನಾದ್ರು ಗೊತ್ತಿದ್ರೆ ಹೇಳಿ ಅಂತ. ಆಗ ನಾರದ್ರು ಹೇಳಿದ್ರಂತೆ, ಇಷ್ಟೆಲ್ಲ ಹೇಳಿದ್ರೂ ನಿನ್ನ ಮನಸ್ಸು ಚಂಚಲವಾಗಲಿಲ್ಲ ಅಂದ್ರೆ ಆ ಚಿತ್ತ ಇದಿದ್ರೆ ಮಾತ್ರ ದೇವರು ಸಿಗುತ್ತಾನೆ. ಹೋಗಿ ತಲೆಯ ಮೇಲೆ ಕೈ ಆಡಿಸ್ತಾರಂತೆ. ತಲೆಯ ಮೇಲೆ ತನ್ನ ಹಸ್ತವನ್ನ ಇಟ್ಟು ಇದು ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನ ಉಪದೇಶ ಮಾಡ್ತಾರೆ ಅಂತ ಉಂಟು. ಅದೆಲ್ಲ ಕತೆ ಕೇಳಿದೀವಿ, ಅದು ಪ್ರಧಾನ ಅಲ್ಲ. ಆ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಮಾಡುವಾಗ ತನ್ನ ಕೈಯನ್ನ ತಲೆ ಮೇಲೆ ಇಡ್ತಾನಲ್ಲ ನಾರದರು, ಯಾವ ಕೈ ಅಂತ ಕೇಳುವಾಗ ಆಗ ಅಲ್ಲಿ ಬರೀತಾರೆ ವ್ಯಾಖ್ಯಾನಕಾರರು, ಏನು ಅಂದ್ರೆ ಆ ಕೈಯ ಅನುಗ್ರಹ ಮಾಡುವ ಒಂದು ಕೈ, ಅದು ಎಂತ ಅನುಗ್ರಹ ಮಾಡುತ್ತೆ ಅಂದ್ರೆ, ಭಗವಂತನನ್ನ ಕಾಣಲಿಕ್ಕೆ ಈ ಧ್ರುವರಾಜರು ಸರ್ವ ಪ್ರಯತ್ನವನ್ನ ಮಾಡಿದರೂ ಕೂಡ ಅಲ್ಲಿ ದೇವರು ಪ್ರತ್ಯಕ್ಷನಾಗಬೇಕು ಅಂತ ನಿಯಮ ಇಲ್ಲ. ಯಾಕೆ? ಎಲ್ಲ ಸಾಧನೆ ಮಾಡ್ತಾರಲ್ಲ, ಏನೇನು ಮಾಡಬೇಕು ಅದಷ್ಟು ಜಪ ಮಾಡ್ತಾರೆ, ಆದ್ರೂ ಯಾಕೆ ದೇವರು ಪ್ರತ್ಯಕ್ಷನಾಗೋದಿಲ್ಲ ಅಂತಂದಾಗ, ಆ ತಂದೆ ತಾಯಿಗಳ ವಿರೋಧ ಎಂಬ ಪಾಪ ಇರುತ್ತಲ್ಲ, ಅದು ಅಡ್ಡಿ ಆಗತ್ತೆ. ಇದೆಲ್ಲ ನಾರದರು ಮೊದಲೇ ತಿಳ್ಕೊಂಡ್ಬಿಟ್ಟಿದ್ರು. ತಿಳ್ಕೊಂಡು ಏನ್ ಮಾಡಿದ್ರು, ಈ ಹುಡುಗ ಛಲ ಇದೆ, ಹೋಗ್ತಾನೆ 6 ತಿಂಗಳ ತಪಸ್ಸು ಮಾಡಿ ಭಗವಂತನ ಪ್ರತ್ಯಕ್ಷೀಕರಿಸಿಕೊಳ್ಳಲಿಕ್ಕೆ ಬೇಕಾಗಿರುವ ಎಲ್ಲ ಮಾಡ್ತಾನೆ, ಏನೇನ್ ಮಾಡ್ಬೇಕು ಅಷ್ಟು ಮಾಡ್ತಾನೆ. ಇನ್ನೇನ್ ದೇವರು ಪ್ರತ್ಯಕ್ಷನಾಗಬೇಕು. ಆದ್ರೆ ಒಂದು ಅಡ್ಡಿ, ಯಾವುದಾದ ಅಡ್ಡಿ? ಅಪ್ಪಮ್ಮನನ್ನ ವಿರೋಧ ಮಾಡಿಕೊಂಡು ಬಂದ ಅಡ್ಡಿ. ಈಗೇನ್ ಮಾಡ್ಬೇಕು? ಆ ಅಪ್ಪಮ್ಮನನ್ನ ವಿರೋಧ ಮಾಡಿಕೊಂಡು ಬಂದ ಅಡ್ಡಿ ಏನಿದೆಯಲ್ಲ, ಇವರ ತಪಸ್ಸನ್ನೆಲ್ಲ ನುಂಗಿ ಹಾಕಿ ಬಿಡುತ್ತದೆ, ದೇವರು ಪ್ರತ್ಯಕ್ಷನಾಗೋದಿಲ್ಲ. ಆಗ
ಅಂತಹ ಅಪ್ಪಮ್ಮನ ವಿರೋಧ ಇದೆಯಲ್ಲ, ಆ ವಿರೋಧವನ್ನ ಪರಿಹಾರ ಮಾಡುವ ಅಂದ್ರೆ ಆ ಧ್ರುವರಾಜರಿಗೆ ಭಗವಂತ ಪ್ರತ್ಯಕ್ಷನಾಗುವಂತಹ ಸಂದರ್ಭದಲ್ಲಿ ಈ ತಂದೆ ತಾಯಿಗಳನ್ನ ವಿರೋಧ ಮಾಡಿ ಬಂದಲ್ಲ, ಹುಟ್ಟುಕೊಂಡು ಬಂದ ಆ ದೋಷ ಇದಕ್ಕೆ ಅಡ್ಡಿ ಆಗತ್ತೆ. ಆಗ ನಾರದರು ಕೈ ಯಾಕಿಟ್ರು ಅಂದ್ರೆ ಅಂತಹ ಅಡ್ಡಿಯಾಗಿರುವ ತಂದೆ ತಾಯಿಗಳ ವಿರೋಧ ಮಾಡಿದ ದೋಷವನ್ನು ಪರಿಹಾರ ಮಾಡುವ ತಾಕತ್ತು ಕೈಯನ್ನ ತಲೆ ಇಟ್ರು. ಆದ್ದರಿಂದಲೇನೆ ಆ ಧ್ರುವರಾಜರಿಗೆ ಅಷ್ಟು ತಪಸ್ಸು ಮಾಡಿದ ಮೇಲೆ ದೇವರು ಪ್ರತ್ಯಕ್ಷನಾಗುವಂತಹ ಸಂದರ್ಭದಲ್ಲಿ ತಂದೆ ತಾಯಿಗಳ ವಿರೋಧವನ್ನ ಮಾಡಿದ ದೋಷ ಬರ್ಲಿಲ್ಲ. ಆದ್ದರಿಂದ ತಂದೆ ತಾಯಿಗಳ ಮಾತನ್ನ ಉಲ್ಲಂಘನೆ ಮಾಡತಕ್ಕಂಥದ್ದು ಇದೆಯಲ್ಲ, ಅದು ಮಹಾದೊಡ್ಡ ಅಪರಾಧ. ಅದನ್ನ ಪರಿಹಾರ ಮಾಡುವಂತದ್ದು ನಾರದರಂತ ಮಹಾನುಭಾವರು ತಲೆ ಮೇಲೆ ಕೈ ಇಟ್ಟಾಗ ಮಾತ್ರ ಸಾಧ್ಯ ಅಂತ ಇದನ್ನ ನಮಗೆ ತಿಳಿಸಿದ್ರು. ಇದು ಒಂದು. ಯಾಕೆ ಇದನ್ನ ಹೇಳಿದೆ ಅಂದ್ರೆ ಈ ಅರ್ಥಾನುಸಂಧಾನವನ್ನ ಮಾಡಿಕೊಂಡೆ ಶೇಷದೇವರು ಏನು ಮಾಡಿದ್ರು, ಆ ಹೆಡೆ ಮೇಲೆ ಇಟ್ಟಂತ. ಅದು ಹೆಡೆ ಏನು? ಶ್ವೇತ ಛತ್ರ. ಅದನ್ನೇ ಇಲ್ಲಿ ಬರೀತಾರೆ ಶ್ರೀನಿವಾಸ ಕಲ್ಯಾಣದಲ್ಲಿ. ಶೇಷದೇವರು ಶ್ವೇತ ಛತ್ರವನ್ನ ಇಟ್ರು. ಯಾಕೆ ಅಂದ್ರೆ ಆ ಕೃಷ್ಣನಾಗಿ ಅವತಾರ ಮಾಡಿದಾಗ ತಾವು ಏನು ಅಣ್ಣನಾಗಿ ಅವತಾರ ಮಾಡಿ ವಿರೋಧ ಮಾಡಿದ್ರು, ಆ ವಿರೋಧಗಳನ್ನ ಪರಿಹಾರ ಮಾಡುವ ತಾಕತ್ತು ಆ ಶ್ವೇತ ಛತ್ರವನ್ನ ಹಿಡಿಯುವುದರಿಂದ ಪರಿಹಾರ ಆಗುತ್ತೆ. ಇವತ್ತು ರಥ ಹೊರಡ್ತಾ ಇರುತ್ತೆ. ಆ ರಥ ಹೊರಡ್ತಾ ಇರುವಾಗ ನೋಡಿ, ಮೋಕ್ಷಕ್ಕೆ ದೊಡ್ಡ ಪ್ರತಿಬಂಧಕ ಹಿರಿಯರ ಅವಹೇಳನೆ. ಅದಕ್ಕೆ ನೋಡಿ, ಇವತ್ತು ಬ್ರಹ್ಮೋತ್ಸವ ಎಲ್ಲ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಈಗ ಉಡುಪಿಯಲ್ಲಿ ಬರ್ತೀರಿ, ಸಪ್ತರಾತ್ರೋತ್ಸವ ಅಂತ ಒಂದು ದೊಡ್ಡ ಸೇವೆ. ಆ ಸಪ್ತರಾತ್ರೋತ್ಸವ ಅಂತ ಏನ್ ಮಾಡ್ತಾರೆ, ಆ ಯಾರು ಸಪ್ತೋತ್ಸವ ಸೇವೆಗೆ ಕೊಟ್ಟಿರ್ತಾರೆ ಅವರಿಗೆ ಛತ್ರ ಹಿಡಿಬೇಕು ಅಂತ ಇದೆ. ಯಾಕಂದ್ರೆ ದೊಡ್ಡ ಮೋಕ್ಷಕ್ಕೆ ಪ್ರತಿಬಂಧಕವಾದ ದೊಡ್ಡ ಪಾಪ ಹಿರಿಯರನ್ನ ಅವಹೇಳನೆ ಮಾಡಿದ ದೋಷ. ಅದು ಪರಿಹಾರ ಆಗಬೇಕಾದ್ರೆ ದೇವರ ರಥದ ಮುಂದೆ ಶ್ವೇತ ಛತ್ರ ಹಿಡಿಬೇಕು. ಎಷ್ಟು ಜನರಿಗೆ ಅಂತ ಶ್ವೇತ ಛತ್ರ ಕೊಡೋದು? ಅದಕ್ಕೆ ಏನ್ ಮಾಡ್ತಾರೆ, ಶ್ವೇತ ಛತ್ರಕ್ಕೆ ಸಮಾನವಾಗಿರತಕ್ಕಂತಹ ಬ್ರಹ್ಮದಂಡ ಅಂತ, ಆ ಬ್ರಹ್ಮದಂಡ, ಬೆಳ್ಳಿಯ ಒಂದು ಬ್ರಹ್ಮದಂಡವನ್ನ ಕೈ ಕೊಡ್ತಾರೆ. ಅದನ್ನ ಹಿಡ್ಕೊಂಡು ರಥದ ಮುಂದೆ ನಡೆದರೆ ಅದು ಶ್ವೇತ ಛತ್ರವನ್ನ ಹಿಡಿದಷ್ಟು ಪುಣ್ಯ ಅಂತ. ಹಾಗಾಗಿ ಸಪ್ತೋತ್ಸವದಲ್ಲೋ ಅಥವಾ ಎಲ್ಲೋ ಹೊರಡುವಾಗ ದಂಡವನ್ನ ಹಿಡ್ಕೊಂಡು ಮುಂದೆ ಹೋಗ್ತಾರಲ್ಲ, ಅವರಿಗೆ ಅಂತಹ ಒಂದು ದೊಡ್ಡ ಪುಣ್ಯ. ಈ ಅನುಸಂಧಾನ ಗೊತ್ತಿದ್ದು ದಂಡ ಹಿಡಿದ್ರೆ, ಸುಮ್ಮನೆ ದಂಡ ಹಿಡಿದ್ರೆ ಅದು ಸುಮ್ಮನೆ ದಂಡ ಹಿಡಿದಾಗ ಆಗ್ತದೆ, ದಂಡ ಆಗುತ್ತೆ. ಹಾಗಾಗಿ ಇಂತಹ ಒಂದು ದೊಡ್ಡ ಫಲ ಅದಕ್ಕೆ ಸಿಗುತ್ತೆ ಅಂತ, ಅದಕ್ಕೆ ಅಂತ ಫಲವನ್ನ ಕೊಡಿಸಲಿಕ್ಕಾಗಿ ಆ ಕೃಷ್ಣ ಮಠದಲ್ಲಿ ಏನ್ ಮಾಡ್ತಾರೆ, ಆ ಬ್ರಹ್ಮದಂಡವನ್ನ ಕೈಯಲ್ಲಿ ಹಿಡ್ಕೊಳ್ಳಿ, ರಥ ಪೂರ್ತಿ ತನಕ ನಿಮ್ಮ ಕೈಯಲ್ಲಿ ಇರ್ಲಿ. ಯಾಕೆ ಕೈಯಲ್ಲಿ ಇರ್ಲಿ? ನೀವೇನಾದ್ರೂ ಮೋಕ್ಷಕ್ಕೆ ಪ್ರತಿಬಂಧಕವಾದ ತಂದೆ ತಾಯಿಗಳ ಮಾತಿನ ವಿರೋಧ ಮಾಡಿದ್ರೆ ಅದು ಪರಿಹಾರ ಆಗತ್ತೆ. ಅದನ್ನ ಯಾರು ಹಿಡಿಯೋದು? ಶೇಷದೇವರು ಹಿಡಿಯೋದು. ಹಾಗಾದ್ರೆ ಏನರ್ಥ? ನಿಮ್ಮ ಒಳಗಿರತಕ್ಕಂತ ಶೇಷದೇವರು ಆ ದಂಡವನ್ನು ಹಿಡಿದಿದ್ದಾರೆ ಅಂತ ಚಿಂತನೆ ಮಾಡಿಕೊಳ್ಳಿ. ಆಗ ಮೋಕ್ಷಕ್ಕೆ ಪ್ರತಿಬಂಧಕವಾಗಿರತಕ್ಕಂತ ಈ ದೋಷ ಪರಿಹಾರ ಆಗುತ್ತೆ. ನೋಡಿ ಎಂತ ದೊಡ್ಡ ಲಾಭ. ಆದ್ದರಿಂದ ಹಿಡಿಯೋದು ಒಂದು ದಂಡ, ಅದರಿಂದ ಬರುವ ಲಾಭ ಎಷ್ಟು ದೊಡ್ಡದಿದೆ ಅನ್ನುವ ತತ್ವವನ್ನ ಇಲ್ಲಿ ನಮಗೆ ತಿಳಿಸ್ತಾರೆ. ಅದಕ್ಕೆ ಸ್ವಯಂತು ಗರುಡಾರೂಢ ಜಗಾಮಚ ಸತಂಗತಿ ಶೇಷೋ ದದಾರ ರಾಜೇಂದ್ರ ಶ್ವೇತ ಛತ್ರಂ ಶಶಿಪ್ರಭಂ. ಚಂದ್ರನಂತೆ ಬೆಳಗುವಂತಹ ಶ್ವೇತ ಛತ್ರವನ್ನ ಶೇಷ ದೇವರು ಹಿಡಿದಿದ್ದಾರೆ. ಹೀಗೆ ಚಾಮರೇ ಚಂದ್ರ ಸಂಕಾಶೆ ವಿಜಯಾಮಾಸ ಮಾರುತಃ ಧ್ರುವೇನ ವಿಚಿತ್ರೇಣ ರತ್ನದಂಡೇನ ಮಾಧವಾನ್. ಆವಾಗ ವಾಯುದೇವರು ಚಾಮರವನ್ನ ಬೀಸ್ತಾ ಇದ್ದಾರಂತೆ. ಆ ರಥ ಹೋಗ್ತಾ ಇರುವಾಗ ವಾಯುದೇವರು ಚಾಮರವನ್ನ ಬೀಸ್ತಾ ಇದ್ದಾರೆ. ಆಮೇಲೆ ವಿಶ್ವಕ್ಷೇಣನು ಕೂಡ ರತ್ನ ದಂಡದಿಂದ ಕೂಡಿದ ಚಾಮರವನ್ನ ಇನ್ನೊಂದು ಕಡೆಯಿಂದ, ಒಂದು ಕಡೆ ವಾಯುದೇವರು, ಇನ್ನೊಂದು ಕಡೆ ವಿಶ್ವಕ್ಷೇನ, ಇಬ್ಬರೂ ಕೂಡ ಚಾಮರವನ್ನ ಬೀಸ್ತಾ ಇದ್ದಾರೆ. ವಿಜಯಾಮಾಸ ರಾಜೇಂದ್ರ ವಿಶ್ವಕ್ಷೇನ ಪ್ರತಾಪವಾನ್ ಬೇರಿ ದುಂದುಬಿ ಗೋರ್ವೈಶ್ಚ ಆದಿತ್ರಾಣಂ ಮಹಾಸ್ವನೈಹಿ. ಆ ಪ್ರಯಾಣ ಹೊರಡ್ತಾ ಇದೆ ಆಕಾಶರಾಜನ ಪಟ್ಟಣಕ್ಕೆ. ಆಗ
ಬೇರಿ ದುಂದುಬಿಗಳೆಲ್ಲವೂ ಮುಳುಗಿದೆ. ಒಂದೊಂದು ವಾದ್ಯಕ್ಕೂ ಕೂಡ 24 ವಾದ್ಯಗಳಿದೆ. ಒಂದೊಂದು ವಾದ್ಯಗಳ ನಾದದಲ್ಲೂ ಕೂಡ ಅನೇಕ ಅರ್ಥಗಳು ತುಂಬಿದೆ. ಅದು ಹಿಂದೆ ಬಂದಿದೆ, ಆದ್ದರಿಂದ ಮತ್ತೆ ಅದನ್ನು ಪ್ರತ್ಯೇಕ ವರ್ಣನೆ ಮಾಡಬೇಕಾಗಿಲ್ಲ. ಹೀಗೆ ವಿವಿಧವಾದ ವಾದ್ಯ ಧ್ವನಿಗಳು ಧ್ವನಿಗೈದಿದೆ. ಹೀಗೆ ನರ್ತಕರು ನರ್ತನೆಯನ್ನ ಮಾಡಿದ್ದಾರೆ, ನರ್ತಕಿಯರು ಸಹ ಭಗವಂತನಿಗೆ ನರ್ತನ ಸೇವಾ ಮಾಡಿದ್ದಾರೆ. ನೋಡಿ, ಇಲ್ಲಿ ಒಂದು ಬಹಳ ಮುಖ್ಯವಾಗಿರತಕ್ಕಂತಹ ಮಾತು. ಧರ್ಮಶಾಸ್ತ್ರ ಎಷ್ಟು ಸೂಕ್ಷ್ಮ ಇದೆ ಅಂದ್ರೆ, ಈಗ ಕೆಲವರು ದಾರಿ ತಪ್ಪಿರ್ತಾರೆ, ವೇಶ್ಯೆಯರು ದಾರಿ ತಪ್ಪಿರ್ತಾರೆ, ತಮ್ಮ ಜೀವನೋಪಾಯಕ್ಕಾಗಿ ಏನೋ ದಾರಿ ಮಾಡ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. ಆಗ ಅವರಿಗೆ ಸಾಧನೆನೇ ಇಲ್ವಾ? ಏನೋ ಅಕಸ್ಮಾತ್ತಾಗಿ ಜೀವನೋಪಾಯಕ್ಕೆ ದಾರಿ ತಪ್ಪಿದ್ರು, ದಾರಿ ತಪ್ಪಿ ಹೊಟ್ಟೆ ಭರಣಕ್ಕಾಗಿ ಯಾವುದೋ ವ್ಯಾಪಾರ ಮಾಡ್ತಾ ಇದ್ದಾರೆ. ಇನ್ನು ಅವರು ಉದ್ಧಾರ ಆಗೋದು ಹೇಗೆ? ಏನು ದೊಡ್ಡ ಭಗವಂತನ ಕರುಣಾಮಯಿತ್ವ ಅಂತಂದ್ರೆ, ಆಗ ರಥದ ಮುಂದೆ ಆ ಬಂದು ನರ್ತನ ಮಾಡಿದರೆ ಅವರು ಜೀವನದಲ್ಲಿ ಮಾಡಿರತಕ್ಕಂತ ಪಡೆದುಕೊಂಡು ಮುಂದಿನ ಜನ್ಮದಲ್ಲಿ ಉತ್ತಮ ಜನ್ಮವನ್ನ ಪಡೆಯುತ್ತಾರೆ. ಇದು ರಥೋತ್ಸವದಲ್ಲಿ ರಥದ ಮುಂದೆ ಆ ವೇಶ್ಯಾಸ್ತ್ರೀಯರು ಬಂದು ನರ್ತನ ಮಾಡ್ತಾ ಇದ್ರು ಅನ್ನೋದಕ್ಕೆ ಕಾರಣವನ್ನ ಕೊಡ್ತಾರೆ. ಅಂದ್ರೆ ಆ ವೇಶ್ಯಾಸ್ತ್ರೀಯರು ಬಂದು ನರ್ತನ ಮಾಡಿ, ಅದಕ್ಕೆ ನಾವು ಹೇಳೋದು ರಥದ ಮುಂದೆ ನಾನಾ ವೈಚಿತ್ರ್ಯಗಳನ್ನ ನಾವು ಕಾಣ್ತೇವೆ. ಇವಾಗ ಮುಂದೆ ಬಂತು ಆ 18ನೇ ತಾರೀಕು, ಜನವರಿ 18ನೇ ತಾರೀಕು ಉಡುಪಿಯಲ್ಲಿ ಪರ್ಯಾಯ ಮಹೋತ್ಸವ. ಆ ಪರ್ಯಾಯ ಮಹೋತ್ಸವದಲ್ಲಿ ನೀವು ನೋಡಬಹುದು, ಬೆಳಗಿನ ಜಾವ 2:30ಯಿಂದ ಮೆರವಣಿಗೆ ಬರ್ತದೆ. ಆ ಮೆರವಣಿಗೆ ಬರುವಾಗ ನಾನಾ ರೀತಿಯಾಗಿರತಕ್ಕಂತಹದ್ದು, ಕಟ್ಟಿರಾಯ ಮೊದಲಾಗಿ ಎಲ್ಲದಕ್ಕೂ ಅರ್ಥಗರ್ಭಿತವಾಗಿರತಕ್ಕಂತ ಮಾತು. ನರ್ತನ ಮಾಡೋರು ಯಾರು? ಎಲ್ಲ ಸೇವೆ. ನಮಗ ಅನಿಸ್ತದೆ ಏನು ವ್ಯರ್ಥ ಕುಣಿತಾರೆ ಅಂತ. ಆದರೆ ಒಂದೊಂದು ದೋಷಗಳನ್ನ ಪರಿಹಾರ ಮಾಡತಕ್ಕಂತ ತಾಕತ್ತು ಆ ನಮ್ಮಿಂದ ಅದೆಲ್ಲ ಸಾಧ್ಯ ಉಂಟಾ? ಆ ರೀತಿಯಾಗಿ ನರ್ತನ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಮಾಡ್ತಾರೆ. ಅದನ್ನ ಅಷ್ಟೇ ಅಲ್ಲ, ಅಂತಹ ನರ್ತನಾದಿಗಳನ್ನ ನೋಡೋದರಿಂದಲೇನೆ ನಮ್ಮಲ್ಲೇನಾದ್ರೂ ಅಂತ ದೋಷಗಳಿದ್ರೆ ಪರಿಹಾರ ಆಗುತ್ತೆ. ಹೀಗೆ ಭಗವಂತನ ರಥೋತ್ಸವ ಭಗವಂತನ ವಿಶೇಷ ಸನ್ನಿಧಾನೋಪೇತರಾಗಿರತಕ್ಕಂಥ ಛಲ ಪ್ರತಿಮೆ ಶ್ರೀಕೃಷ್ಣನ ಪೂಜೆಗಾಗಿ ಆಗಮಿಸುತ್ತಿರುವಂತ ಮಹಾಸ್ವಾಮಿಗಳವರ ರಥೋತ್ಸವದಲ್ಲೂ ಕೂಡ ಅದೇ ಸನ್ನಿಧಾನ ಬರುತ್ತೆ ಅಂತ. ಹಾಗಾಗಿ ರಥೋತ್ಸವ ಅಂದ್ರೆ ಬರೀ ಏನೋ ಎಳೆದ್ರು ಹೋದ್ರು ಅಲ್ಲ, ಪ್ರತಿ ಒಂದರಲ್ಲಿಯೂ ಅರ್ಥಗರ್ಭಿತವಾಗಿರತಕ್ಕಂಥ ಮಾತುಗಳನ್ನ ನಾವು ಕಾಣ್ತೇವೆ. ಎಂಥ ಅದ್ಭುತವಾದ ಆ ಬ್ರಹ್ಮರಥಕ್ಕೆ ನೀವು ನೋಡ್ಬಹುದು. ಏನು ಹಗ್ಗ, ನಾವು ಹಗ್ಗವನ್ನ ಒಬ್ಬರು ನೀವು ಅಲ್ಲಿ ಇಟ್ಟಿರ್ತಾರಲ್ಲ, ಅದನ್ನು ಎತ್ತಿ ನೋಡೋಣ ಸಾಧ್ಯ ಇಲ್ಲ. ಆದರೆ ಹಗ್ಗವನ್ನು ಹಿಡಿದುಕೊಂಡು ಸಾವಿರಾರು ಜನ ಎಳಿತಾ ಇರೋದನ್ನ ನೋಡಿದ್ರೆ, ಅಂದರೆ ಸಾಕ್ಷಾತ್ ಶೇಷದೇವರೇ ಆ ರಥವನ್ನ ಹಗ್ಗ ರೂಪದಿಂದ ಎಳಿತಾರಂತೆ. ಸಮುದ್ರ ಮಥನ ಮಾಡುವಾಗ ದೇವತೆಗಳು ದೈತ್ಯರೆಲ್ಲ ಸೇರಿ ಆ ವಾಸುಕಿ ಸರ್ಪವನ್ನ ಮಥನ ಮಾಡ್ತಾರಲ್ಲ, ಹಾಗೆ ಈ ರಥವನ್ನ ಎಳಿಬೇಕಂತೆ. ಎಳಿತಾ ಹೋದ್ರೆ ಆಗ ಭಗವಂತನ ಪೂರ್ಣ ಅನುಗ್ರಹಕ್ಕೆ ನಾವು ಪಾತ್ರರಾಗುತ್ತೇವೆ ಅಂತನ್ನುವಂತಹದ್ದನ್ನ ನಮಗೆ ಇಲ್ಲಿ ತಿಳಿಸಿಕೊಡ್ತಾರೆ. ಹೀಗೆ ಅದ್ಭುತವಾದಂತ ರಥೋತ್ಸವ ನಡೀತಾ ಇದೆ. ಆ ರಥೋತ್ಸವದಲ್ಲಿ ಸಮಯಾವಕಾಶ ಸ್ವಲ್ಪ ಇದ್ದದ್ದರಿಂದ ಮತ್ತೆ ನಾಳೆ ಸೇರಿದಾಗ ಮುಂದಿನ ವಿಚಾರವನ್ನ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಅಸ್ಮದ್ ಗುರುವಂತರ್ಗತ ರಾಘವೇಂದ್ರ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತೆ ಶ್ರೀರಾಮಚಂದ್ರ ಭಿನ್ನ ಶ್ರೀದೇವಿ ಭೂದೇವಿ ಸಮೇತನಾದ ಪದ್ಮಾವತಿ ಸಮೇತನಾದ ಶ್ರೀನಿವಾಸ ದೇವರ ಅಡಿದ ಅವರೆಗಳಲ್ಲಿ ಈ ನುಡಿ ಕುಸುಮಗಳನ್ನ ಅರ್ಪಿಸುತ್ತ ಶ್ರೀಕೃಷ್ಣ